ಹಾಯ್, ಇವತ್ತು ನಾವು ವೈಕುಂಠ ಏಕಾದಶಿ ಇರೋದ್ರಿಂದ ಬೆಳಗಿನ ಜಾವನೇ ಬೇಗ ಎದ್ದು ರೆಡಿ ಆಗಿಬಿಟ್ಟು ನಮಗಿಲ್ಲಿ ಒಂದು 5-6 ಕಿಲೋಮೀಟ್ರ್ ಅನಿಸುತ್ತೆ. ಇಲ್ಲಿ ಪಕ್ಕದಲ್ಲೇ ಇರುವಂಥ ಒಡ್ಡರಹಳ್ಳಿ, ಈ ಊರಲ್ಲಿ ವೈಕುಂಠ ಏಕಾದಶಿದು ನೋಡಿ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಎಂಟ್ರೆನ್ಸು, ನಾವು ಹೋಗೋದಕ್ಕೆ ಒಳಗಡೆ ಆಲ್ಮೋಸ್ಟ್ 1 ಕಿಲೋಮೀಟ್ರಿಂದನೇ ಈ ಥರ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಳಗ್ಗೆನೇ ಹೋಗೋದ್ರಿಂದ ರಶ್ಗೂ ತುಂಬ ಜನ ಕಡಿಮೆ ಇರ್ತಾರೆ, ರಶ್ ಇರಲ್ಲ, ಬೇಗ ದರ್ಶನ ಆಗುತ್ತೆ ಅಂತ ನಾವು ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ಇನ್ನೊಂದು ಅದರಲ್ಲೂ ನಮಗೆ ಬೇಗ ರಿಟರ್ನ್ ಬರೋದಕ್ಕೂ ಈಸಿ ಆಗುತ್ತೆ ಅಂತ ನೋಡಿ ರೀಚ್ ಆಗಿಬಿಟ್ವಿ. ಇಲ್ಲಿ ಡೆಕೋರೇಷನ್ ಮಾಡಿದ್ರೆ ಇದರೊಳಗಡೆ ಹೋಗ್ಬೇಕು ನಾವು, ರೈಟ್ ಸೈಡ್ ಒಳಗಡೆ. ನಮಗೆ ಕಾರ್ನ ಪಾರ್ಕ್ ಮಾಡೋಕ್ಕೆ ಪ್ಲೇಸ್ನ ನೋಡ್ತಾ ಇದ್ದೀವಿ. ಒಳಗಡೆ ಇನ್ನೂ 1 ಕಿಲೋಮೀಟ್ರ್ ದೂರ ಹೋಗಬೇಕು ನಡ್ಕೊಂಡು. ನಾವು ಹತ್ರ ಇದೆ ಅಂದ್ಕೊಂಡಿದ್ವಿ, ಒಟ್ಟು ತುಂಬ ಸ್ವಲ್ಪ ಒಳಗಡೆನೇ ಇದೆ. ನೋಡಿ ಕಾರ್ನ ಪಾರ್ಕ್ ಮಾಡಿ ನಾವು ಮುಂದೆ ನಡ್ಕೊಬರ್ತಾಯಿದ್ವಿ. ನೋಡಿ ಮುಂದೆ ಇಲ್ಲಿ ಈ ಆರ್ಚ್ ಥರ ಎಲ್ಲ ರೆಡಿ ಮಾಡಿದಾರಲ್ಲ, ಇಲ್ಲಿ ತುಂಬ ಜನ ನಿಂತಿದ್ದಾರೆ. ಅವರು ಒಳಗಡೆ ಹೋಗೋಕ್ಕೆ ನಿಂತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಅವರೆಲ್ಲ ಬೆಳಗಿನ ಜಾವ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ನೋಡಿ ನಾವು ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ವಿ. ಈ ಸೈಡಲ್ಲೆಲ್ಲ ಈ ತಿಂಡಿಗಳು ಐಟಮ್ಸು ಎಲ್ಲ ಮಾಡೋರೆಲ್ಲ ಇಟ್ಕೊಂಡಿದ್ದಾರೆ. ಬೆಳಿಗ್ಗೆ ಇರೋದ್ರಿಂದ ಎಲ್ಲ ಕ್ಲೋಸ್ ಆಗಿದೆ. ಹೋಗ್ತಾ ಎಲ್ಲ ಓಪನ್ ಆಗುತ್ತೆ ಶಾಪ್ಗಳೆಲ್ಲ. ಮತ್ತು ಇನ್ನೊಂದು ಏನಂದರೆ ಆ ಊರೊಳಗಡೆ ವೆಹಿಕಲ್ಸು ಮಾತ್ರ ಬರುತ್ತೆ. ಅಂದರೆ ಆಲ್ರೆಡಿ ಊರಲ್ಲಿ ಇರೋರಂಥವ್ರು ಮಾತ್ರ ವೆಹಿಕಲ್ಸು ಒಳಗಡೆ ಅಲೋ ಇದೆ. ಔಟ್ಸೈಡಿಂದ ಬರೋರಿಗೆ ಅಲೋ ಇಲ್ಲ ವೆಹಿಕಲ್ಸು. ನೋಡಿ ಊರು ಸ್ಟಾರ್ಟಿಂಗಲ್ಲೇ ಇಲ್ಲಿ ಒಂದು ಸ್ಕೂಲ್ ಏನೋ ಇದೆ, ಅಲ್ಲಿ ಪ್ರಸಾದ ಕೌಂಟ್ರೆಲ್ಲ ಮಾಡಿದ್ದಾರೆ. ಇದು ಅಶ್ವತ್ಥಕಟ್ಟೆ. ನೋಡಿ ಇಲ್ಲಿ ಪ್ರಸಾದ ಲಡ್ಡು ಕೊಡೋಕ್ಕೆಲ್ಲ ಪ್ರಸಾದ ಕೌಂಟರ್ ಮಾಡಿದ್ದಾರೆ. ಪ್ರಸಾದ ಇನ್ನು ಊರು ಒಳಗಡೆ ಇದೆ. ಇದು ಊರು ಸ್ಟಾರ್ಟಿಂಗಲ್ಲೇ ಇರುವ ದೇವಸ್ಥಾನ ಇದು. ನೋಡಿ ಅಶ್ವತ್ಥಕಟ್ಟೆ. ನಾವು ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ಈಗ. ಒಳಗಡೆ ಇನ್ನೂ ತುಂಬ ಕತ್ಲಿರೋದ್ರಿಂದ ವಿಡಿಯೋ ತುಂಬ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ. ತುಂಬ ಚೆನ್ನಾಗಿ ಬಂದಿದ್ರು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ ಲೈಟ್ಸ್ ಎಲ್ಲ ಆನ್ ಮಾಡಿರಲಿಲ್ಲ, ಎಲ್ಲ ಆಫಲ್ಲೇ ಇತ್ತು. ಒಳಗಡೆ ಮಾತ್ರ ಆನ್ ಮಾಡಿದರು. ಇಲ್ಲಿ ಒಂದು ಗಣಪತಿ ಇತ್ತು, ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಮತ್ತು ಫ್ಲವರ್ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ ಒಳಗಡೆ ಎಲ್ಲ ಹೋಗ್ತಾ ಇದ್ದಾರೆ. ನೋಡಿ ಕೆಲವೊಂದು ಕಡೆ ಮಾತ್ರ ಅಲ್ಲಲ್ಲಿ ಲೈಟ್ಸ್ ಹಾಕಿದ್ದಾರೆ. ನೋಡಿ ಇಲ್ಲಿ ನಾಮಗಳು ಎಷ್ಟು ಚೆನ್ನಾಗಿ ಫ್ಲವರಿಂದ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇಲ್ಲಿ ಇದು ಈ ಲೈನಿಂಗ್ ಬರೋದಕ್ಕಿಂತೆಲ್ಲ ಹಾಕಿದಾರಲ್ವ, ಅಲ್ಲಿ ಕೆಲವೊಂದರಲ್ಲಿ ಕಂಬಿಗಳು ಸಡನ್ನಾಗೆ ಕಾಲಿಗೆ ಟಚ್ ಆಗ್ತಾಯಿತ್ತು. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗಿತ್ತು ನಾವು, ಇಲ್ಲ ಅಂದರೆ ಕಾಲಿಗೆ ಇರುತ್ತಿತ್ತು. ದರ್ಶನ ಆಯ್ತದೆ. ಇವತ್ತು ಆಲ್ರೆಡಿ ತುಂಬ ಜನ ಲೈನ್ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಇದು ದೇವಸ್ಥಾನ, ಇದು ಸೆಂಟರ್ ದೇವಸ್ಥಾನ. ಧ್ವಜಸ್ತಂಭದ ಮುಂದೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇದು ನೋಡಿ ಎಲ್ಲ ವೈಟ್ ಮತ್ತು ಆರೆಂಜು, ಗ್ರೀನ್ ಎಲ್ಲ ಥರ ಫ್ಲವರ್ಸಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ಧ್ವಜಸ್ತಂಭ ಇದು. ಧ್ವಜಸ್ತಂಭ ಸುತ್ತು ಎಲ್ಲ ಫುಲ್ ಫ್ಲವರಿಂದ ಕವರ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು.
ಫೋಟೋ ಒಟ್ಟರಲ್ಲಿ ಭೂಲೋಕದ ವೈಕುಂಠ ಅಂತ ಹಾಕಿದ್ರು. ತುಂಬ ಜನ ಆ ಕಡೆಯಿಂದ 4 ಕಡೆಯಿಂದಲೂ ಬಿಡ್ತಾ ಇದ್ದಾರೆ. ಒಂದು ಸ್ಪೆಷಲ್ ಕಾಣಿಸ್ತಾ ಇಲ್ಲಿಲ್ವಾ ನೀವು ವೈಟ್ ಇದ್ದೀರಾ ಕಾಣಿಸುತ್ತೆ ಅಂತ. ಡಿಫ್ರೆಂಟ್ ಎಂಟ್ರಿ ಸಿಕ್ತು. ಭೂಲೋಕದ ವೈಕುಂಠ ಅಂತ ಇದೆಯಲ್ಲ ಅಲ್ಲಿ ಎಂಟ್ರಿ ಮಾಡೋದು. ಈ ಸೈಡ್ ಆ ಕಡೆ ಬಂದಿರೋ ದರ್ಶನ ಆಪೋಸಿಟ್ ಇರೋರೆಲ್ಲ ಅಲ್ಲಿ ಅವ್ರು ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಾರೆ. ನಾವು ಒಂದು ಹಾಫ್ ಆನ್ ಅವರ್ 10 to 15 ಮಿನಿಟ್ಸ್ ಲೈನಲ್ಲಿ ನಿಂತಿದ್ವಿ. ಒಳಗಡೆ ಪೂಜೆ ಸ್ಪೆಷಲ್ ಎಂಟ್ರಿ ಬಂದಿತ್ತಲ್ವ, ಅವ್ರಿಗೆ ಪೂಜೆ ನಡೀತಾ ಇತ್ತು. ಅದಾಗೋರು ನಾವು ವೇಟ್ ಮಾಡ್ತಾ ಇದ್ವಿ. ನೋಡಿ ಫ್ಲವರ್ಸಿಂದ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಆ ಕಡೆ ದರ್ಶನ ಮಾಡ್ಕೊಂಬಂದಿದ್ದು, ಈ ಕಡೆ ಅಪೋಸಿಟ್ ಇರೋದನ್ನ ದರ್ಶನಕ್ಕೆ ಹೋಗೋದನ್ನ ಅಂದರೆ ಅದೇ ಊರವ್ರು ಇರ್ತಾರಲ್ವ, ಗೊತ್ತಿರೋರು ಮಾತಾಡ್ತಾ ಇದ್ದಾರೆ. ಫೋಟೋಗ್ರಾಫರು ವಿಡಿಯೋಗ್ರಾಫರ್ ಎಲ್ಲ ಇದ್ದರು. ವೀಡಿಯೋಸ್ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ತುಂಬ ಚೆನ್ನಾಗಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಒಟ್ಟರಲ್ಲಿ ಭೂಲೋಕದ ವೈಕುಂಠ. ನೋಡಿ ಅಲ್ಲಿ ಗ್ರೀನ್ ಕಲರ್ ಫ್ಲವರ್ದೆಲ್ಲ ಬೊಕ್ಕೆ ಥರ ಇದೆಯಲ್ಲ, ಅಲ್ಲಿಂದ ಎಂಟ್ರಿ. ನೋಡಿ ಇದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಸೆಂಟ್ರಲ್ ಧ್ವಜಸ್ತಂಭದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು. ನಮೋ ವೆಂಕಟೇಶಾಯ ಗೋವಿಂದ ಅಂತೆಲ್ಲ ಶ್ಲೋಕಗಳು ಮಂತ್ರ ಎಲ್ಲ ಬರ್ತಾಯಿತ್ತು. ನೋಡಿ ಇದೆ ಎಂಟರು. ಇದರಲ್ಲೇ ಗ್ರೀನ್ ಲೀಫ್ಗೆ ಸೆಂಟರ್ ವೈಟ್ ಫ್ಲವರ್ ಹಾಕಿಟ್ಟಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ವೈಕುಂಠ ಏಕಾದಶಿ ದಿವಸ ಉಪವಾಸ ಮಾಡೋದು ತುಂಬಾ ಒಳ್ಳೆಯದು. ಅಂದರೆ ಎಲ್ಲರೂ ಮಾಡಬೇಕು ಅಂತ ಇಲ್ಲ, ಯಾರ ಕೈಲಿ ಸಾಧ್ಯವಾಗುತ್ತೆ ಅವರು ಮಾಡ್ಬೋದು. ವೈಕುಂಠ ಏಕಾದಶಿ ಇದು ಏಕಾದಶಿ ಸ್ಟಾರ್ಟ್ ಆಗೋ ಟೈಮ್ ಬಂದುಬಿಟ್ಟು 30ನೇ ತಾರೀಕು 7:50 AM 31ನೇ ತಾರೀಕು 5 ಗಂಟೆವರೆಗೂ ಏಕಾದಶಿ ಇರುತ್ತೆ. ಆ ಟೈಮ್ವರೆಗೂ ನಾವು ಉಪವಾಸ ಇರಬೇಕಾಗುತ್ತೆ. ಉಪವಾಸ ಅಂದರೆ ಏನೂ ತಿಂದೆ, ನೀರು ಹಣ್ಣು ಏನೂ ತಿಂದೇ ಇರಬಾರ್ದು. ಅದು ದೇವ್ರಿಗೆ ಕೂಡ ಸೇರೋದಿಲ್ಲ. ನಾವೇನು ತಿಂದೆ ಬಾಧೆ ಸಂಕಟ ಪಡ್ತಾಯಿದ್ರೆ ಅದು ದೇವರಿಗೆ ಅರ್ಪಣೆ ಆಗೋದಿಲ್ಲ. ನಾವೇನಾದ್ರು ಫ್ರೂಟ್ಸು ಮಿಲ್ಕು ಈ ಥರ ಏನಾದರೂ ತಿನ್ಕೊಂಡಾದರೂ ಉಪವಾಸ ಇರಬೇಕಾಗತ್ತೆ. ನಾವು ಕೂಡ ಅದೇ ಥರನೇ ಉಪ್ಪಿಟ್ಟು ಆ ಥರ ಉಪವಾಸ ಮಾಡ್ಬೋದು. ಈ ರೈಸ್ ಐಟಮ್ಮು ಆ ಥರ ತಿಂದಂಗೆ ಬೇರೆ ಥರ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು. ಎಲ್ಲ ಏಕಾದಶಿ ಸೇರಿ ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ಪ್ರತಿಯೊಂದು ಏಕಾದಶಿಗೂ ಇದ್ದಷ್ಟು ಪುಣ್ಯ ಫಲ ಬರುತ್ತೆ ಅಂತ. ಇಲ್ಲಿ ನೋಡಿ ಕಬ್ಬಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಶ್ರೀದೇವಿ ಭೂದೇವಿ ಸಮೇತ ವೆಂಕಟರಮಣ ಸ್ವಾಮಿ. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೇವರಲ್ಲಿ. ನೋಡಿ ಗದೆ ದೇವರೇ ಕೂತಿರೋ ಥರ ಎಷ್ಟು ಫೀಲಾಗಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ.
ಈ ಕಬ್ಬಿಂದ ಮಾಡಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೆಂಟರ್ ಮಂಟಪ ಥರ ಮಾಡಿದ್ದಾರೆ. ಸೆಂಟ್ರಲ್ ದೇವ್ರು ಕೂತಿದ್ರೆ ಸುತ್ತು ಕವರ್ ಮಾಡಿಬಿಟ್ಟು ಇದು ಗ್ರೀನ್ ಮತ್ತು ಕ್ರೀಮ್ ಕಲರ್ ಚಾಪೆ ಥರ ಬರುತ್ತಲ್ಲ ಆ ಥರ ಇದರಲ್ಲಿ ಹೆಣದಿರೋದು. ಈ ಮೇಲೆ ಫ್ಲವರ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಅಲ್ಲಿ ಫೋಟೋಸ್ ಎಲ್ಲ ತೊಗೊಳಕ್ಕಾಗಿಲ್ಲ, ನಾವು ತುಂಬ ರಶ್ ಇರೋದ್ರಿಂದ ಜಸ್ಟ್ ವೀಡಿಯೋ ಕ್ಲಿಕ್ ಮಾತ್ರ ತೊಗೊಂಡಿದ್ದೀವಿ. ನಾವು ಫೋಟೋಸ್ ತೊಗೊಳಕ್ಕೆ ಆಗಿಲ್ಲ. ನೀವು ಯಾವ ಥರ ವೈಕುಂಠ ಏಕಾದಶಿನ ಮಾಡಿಕೊಂಡ್ರಿ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೋಡಿ ಇಲ್ಲಿ ಗಣಪತಿ ನೋಡಿ, ಇದೇ ಮೂಲ ವಿಗ್ರಹ, ಇದೇ ವೆಂಕಟರಮಣ ಸ್ವಾಮಿ. ಇಲ್ಲಿ ಪಕ್ಕದಲ್ಲಿರುವ ಇನ್ನೊಂದು ದೇವಿ, ಇದೇ ದಕ್ಷಿಣ ದ್ವಾರದಿಂದ ಬರುವ ದೇವರಿದು ಉತ್ಸವ. ನಾವು ಇದ್ರ ಕೆಳಗಡೆಯಿಂದ ಬರಬೇಕು. ನೋಡಿ ಬರ್ತಾರೆ ನೋಡಿ, ಆ ಕಡೆಯಿಂದ ಈ ಥರ ಬಂದು ದೇವ್ರ ನಮಸ್ಕಾರ ಮಾಡ್ಕೋಬೇಕು ನಾವು. ಇಲ್ಲಿ ಸ್ಪೆಷಲ್ ಎಂಟ್ರಿ ಆಗಿ ಕೊಟ್ಟಿದ್ರೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರೆ ಸೈಡಲ್ಲಿ, ಅಲ್ಲ ಪ್ರಸಾದ ಇಸ್ಕೊಂಡು, ಮತ್ತು ತೀರ್ಥ ಪ್ರಸಾದ ಕೂಡ ಕೊಡ್ತಿದ್ದಾರೆ. ಆಚೆ ಪ್ರಸಾದನೂ ಕೊಡ್ತಾಯಿದ್ದಾರೆ. ಬೆಳಗ್ಗೆ ಆದ್ದರಿಂದ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಕೊಡ್ತಾಯಿದ್ರು. ಮಧ್ಯಾಹ್ನ ಮೆನು ಬೇರೆ ಇರುತ್ತೆ. ಪ್ರತಿಯೊಬ್ಬರು ಸೇವನೆ ಮಾಡಲಿ ಅಂತ ಬೆಳಗ್ಗೆಯಿಂದನೇ ಕೊಡ್ತಾಯಿದ್ರು. ಇಲ್ಲಿ ಪ್ರಸಾದ ಬ್ಯಾಗ್ ಇಸ್ಕೊಂಡು ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಈಗ ನೋಡಿ, ಇದು ತುಳಸಿ ಕಟ್ಟೆ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ ಅದನ್ನು ಕೂಡ ನೋಡಿ. ನಾವೆಲ್ಲ ದರ್ಶನ ಮುಗೀತು, ಎಲ್ಲರೂ ಕೊಡ್ತಾ ಇದ್ದೀವಿ. ಈಗ ನೋಡಿ, ನಾವು ಬಂದಾಗ ಲೈನ್ ಅಲ್ಲಿಂದ ಇತ್ತು, ಇವಾಗ ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೋಗ್ತಾ ರಿಟರ್ನ್ ಫೋಟೋ ತಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ರಿಟರ್ನ್ ಹೋಗುವಾಗ ಜನಗಳು ಜಾಸ್ತಿ ಆದ್ರಲ್ವ, ಅದರಿಂದ ತೊಗೊಳಕ್ಕಾಗಿಲ್ಲ ನಾವು ಫೋಟೋಸ್ ಕೂಡ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ನೋಡಿ, ಇದು ಉಂಡಿ, ದೇವ್ರಿಗೆ ಹಾಕೋದಕ್ಕೆ ಉಂಡಿ ಇಟ್ಟಿದ್ದಾರೆ ಅಲ್ಲಿ. ನೋಡಿ, ಲೈಟ್ಸ್ ಆನ್ ಮಾಡಿದ್ದಾರೆ ಇಲ್ಲಿ. ನೋಡಿ, ಎಂಟ್ರೆನ್ಸಲ್ಲಿ ಈ ಥರ ಇತ್ತು. ಲೈಟಿಂಗ್ಸು ಕಡಿಮೆ ಇದರಿಂದ ಅದೊಂದು ಪಿಕ್ ಅಷ್ಟೇ ತೆಗೆದು. ನಾವು ತಂದಿರೋ ಅಲ್ಲಿ ಅಶ್ವತ್ಥ ಕಟ್ಟೆ ಇತ್ತಲ್ಲ, ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ತೆಂಗಿನಕಾಯಿ, ಹೂವು, ಕಡ್ಡಿ ಎಲ್ಲ ತಂದಿದ್ದು ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ನಾವು ಪ್ರಸಾದ ತೊಗೊಂಡು ಮತ್ತು ನಮ್ಮ ಮನೆ ಕಡೆ ಬಂದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.